ಬ್ಯಾಂಕಿಗೆ ಕಲ್ಲನ್ನ ತೂರಿ ಸಿಬ್ಬಂದಿಗಳು ಜಗಳವನ್ನ ತೋರಿರುವಂತಹ ಘಟನೆ ನಡೆದಿದೆ. ಬ್ಯಾಂಕಿಗೆ ಕಲ್ಲು ತೂರಿ ಸಿಬ್ಬಂದಿಯ ಜೊತೆ ಜಗಳವಾಡಿರುವಂತಹ ಘಟನೆ ರಾಯಚೂರು ತಾಲೂಕಿನ ಶಕ್ತಿನಗರದ ಸಿಂಡಿಕೇಟ್ ಬ್ಯಾಂಕ್ ಆರ್ಟಿಪಿಎಸ್ ಬ್ರಾಂಚ್ನಲ್ಲಿ ನಡೆದಿದೆ. ಆರ್ಟಿಪಿಎಸ್ ಸಿಬ್ಬಂದಿಗಳಿಗೆ ಸಂಬಳದ ಹಣ ನೀಡದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಕಾರ್ಮಿಕರಿಂದ ಕಲ್ಲು ತೂರಾಟ ನಡೆದಿದೆ. ಬ್ಯಾಂಕಿನ ಸಿಬ್ಬಂದಿಗಳೊಂದಿಗೆ ಹಣ ನೀಡುವಂತೆ ಜಗಳವನ್ನ ಕಾರ್ಮಿಕರು ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಹಣ ಇಲ್ಲ ಎಂದು ಹೇಳ್ತಿರುವುದರಿಂದ ಬ್ಯಾಂಕಿನ ಮುಂದೆ ಜಮಾಯಿಸಿದಂತಹ ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕ್ತಾ ಬ್ಯಾಂಕಿಗೆ ಕಲ್ಲು ತೂರಿ ಸಿಬ್ಬಂದಿಯ ಜೊತೆ ಜಗಳವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್. ವಿಜಯ್, ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರಾ ಗ್ರಾಹಕರು? ಏನಾಗ್ತಾ ಇದೆ ಈಗ? ಪರಿಸ್ಥಿತಿ ಹೇಗಿದೆ? ನಿಜವಾಗ್ಲೂ ದಿವ್ಯಾ, ಏನು ಇಷ್ಟು ದಿನ ಒಂದು ರೀತಿ ತಾಳ್ಮೆಯನ್ನ ಉಳಿಸ್ಕೊಂಡಿದ್ದಂತ ಸಾರ್ವಜನಿಕರು ಈಗ ಏನೋ ಒಂದು ತಾಳ್ಮೆ ಕತೆ ಹೊಡೆದಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ಬ್ಯಾಂಕಿಗೆ ಅಲೆದು ಸುಸ್ತಾಗಿದ್ದಂತ ಆರ್ಟಿಪಿಎಸ್ ನ ಕಾರ್ಮಿಕರು ಇವತ್ತು ಏನೋ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಈಗ ಬ್ಯಾಂಕ್ ನ ಮುಂದೆ ಕೂಡ ಕೂತಿದ್ದಾರೆ. ಅವ್ರಿಗೆ ಏನು ಈಗಾಗಲೇ ಸಂಬಳ ಆಗಿದ್ರು ಕೂಡ ನಮ್ಗೆ ಹಣ ಸಿಕ್ತಿಲ್ಲ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಬೆಳಗ್ಗೆಯಿಂದಲೂ ಕೂಡ ಜಮಾಯಿಸಿದಂತ ಜನ ಒಂದು ರೀತಿ ಆಕ್ರೋಶಕ್ಕೊಳಗಾಗಿ ಸಿಬ್ಬಂದಿಗಳ ಜೊತೆ ಜಗಳವನ್ನ ಆಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಬ್ಯಾಂಕ್ ನ ಸಿಬ್ಬಂದಿ ಎಲ್ಲಾ ಗಲಾಟೆಯ ನಂತರ ಏನು ಕಾರ್ಮಿಕರಿಗೆ 5,000 ರೂಪಾಯಿ ಮಾತ್ರ ಒಂದೇನು ವಿತ್ಡ್ರಾಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತದೆ. ಎಷ್ಟೆಲ್ಲ ಆಕ್ರೋಶ ಮತ್ತು ಗಲಾಟೆ ಕಲ್ಲು ತೂರಾಟದ ನಂತರದಲ್ಲಿ ಅವರು ಸಂಬಳದಲ್ಲಿ 5,000 ರೂಪಾಯಿ ಮಾತ್ರ ಕಾರ್ಮಿಕರು ಈಗ ಪಡಿತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿ ಏನು ಭದ್ರತೆಗೆ ತೆರಳಿರೋದ್ರಿಂದ ಕಾರ್ಮಿಕರು ಕೂಡ ಒಂದು ರೀತಿಯಲ್ಲಿ ತಣ್ಣಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಏನು ಅವರ ಸಂಬಳ ಅವ್ರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಏನು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಏನು ಎಲ್ಲಾ ಕಡೆನೂ ಆ ಒಂದು ATM ಸ್ವೈಪಿಂಗ್ ಮಿಷಿನ್ಗಳು ಇರಂಗಿಲ್ಲ. ಅಲ್ಲಿ ಕೂಡ ಹಣವನ್ನ ಬಳಸಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಹೀಗಾಗಿ ಏನು ಕನಿಷ್ಠ ಮಟ್ಟದಲ್ಲಾದ್ರೂ ನಮಗೆ ನಮ್ಮ ಹಣ ನಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ರೀತಿಯ ಗಲಾಟೆಗೆ ಮುಂದಾಗಿದ್ದನ್ನು ಇಲ್ಲಿ ಕಾಣ್ಬೋದು ದಿವ್ಯಾ. ಅಂದ್ರೆ ಸಿಬ್ಬಂದಿಗಳ ಜೊತೆಗೆ ಜಗಳವಾಡಿದ್ರೆ ಏನ್ ದಕ್ಕತ್ತೆ? RBI ನಿಂದ ಅಮೌಂಟ್ ಬಂದ್ರೆ ಅಲ್ವಾ ಜನರಿಗೆ ಕೊಡೋದಿಕ್ ಸಾಧ್ಯ ಆಗೋದು? ಖಂಡಿತ ಈ ಒಂದು ವಿಚಾರದಲ್ಲೇನೆ ಕಾರ್ಮಿಕ ಮುಖಂಡರು ಏನು ಸಿಬ್ಬಂದಿಗಳು ಮತ್ತೆ ಕಾರ್ಮಿಕರ ಜೊತೆ ಒಂದು ರೀತಿಯ ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ವಾತಾವರಣ ತಿಳಿಯಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಬಹಳ ದಿನಗಳಿಂದ ಹಣ ಇಲ್ಲ ಅನ್ನುವಂತ ಒಂದು ಏನು ಇವ್ರಿಗೆ ಸಮಸ್ಯೆ ಎದುರಾಗಿದೆ. ಇದಕ್ಕೆ ಏನು ಒಂದು ಕೃತಕವಾದ ಅಭಾವನ ಬ್ಯಾಂಕ್ನವ್ರು ಏನಾದ್ರು ಸೃಷ್ಟಿ ಮಾಡ್ತಾ ಇದಾರ ಅನ್ನುವಂತ ಒಂದು ಅನುಮಾನದ ಮೇಲೆ ಆ ಬ್ಯಾಂಕ್ ನ ಸಿಬ್ಬಂದಿಗಳ ಮೇಲೆ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಹೀಗಾಗಿ ಕಲ್ಲು ತೂರಾಟದಂತ ಒಂದು ಏನು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು ದಿವ್ಯಾ. ಯಾರಿಗಾದ್ರೂ ತೊಂದರೆ ಆಗಿದ್ಯಾ ಈ ವೇಳೆ ವಿಜಯ್? ಇಲ್ಲ, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಅಲ್ಲಿನ ಮುಖಂಡರು ಮತ್ತೆ ಬ್ಯಾಂಕ್ ನ ಸಿಬ್ಬಂದಿಗಳು ಕೂಡಲೇ ಏನೋ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ಕಾರ್ಮಿಕ ಮುಖಂಡರು ಕೂಡ ಒಂದು ಸಮಯ ಪ್ರಜ್ಞೆಯನ್ನು ಮರೆದು ಆ ಕಾರ್ಮಿಕರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರಿಂದ ಕೇವಲ ಏನು ಕಲ್ಲು ತೂರಾಟದ ಹಂತಕ್ಕೇನೆ ಅದು ಸ್ಟಾಪ್ ಆಗಿದೆ ಮತ್ತು ಯಾರಿಗೂ ಕೂಡ ಇದುವರೆಗೂ ಗಾಯಗಳಾಗಿರುವಂತದ್ದು ಅಥವಾ ಬೇರೆ ರೀತಿಯ ಸಮಸ್ಯೆಗಳಾಗಿರುವಂತ ಮಾಹಿತಿ ಯಾವುದು ಕೂಡ ಸಿಕ್ಕಿಲ್ಲ ದಿವ್ಯಾ. ಓಕೆ, ಹಾಗಿದ್ರೆ ಸಾಮಾನ್ಯವಾಗಿ ಇಂಥ ದಿನ ಇಂಥ ಒಂದು ಸ್ಥಿತಿ ಬರಬಹುದು ಅನ್ನುವಂತಹ ನಿಟ್ಟಿನಲ್ಲೋ ಅಥವಾ ಬಂದೋಬಸ್ತ್ ಬೇಕು ಅನ್ನುವಂತಹ ನಿಟ್ಟಿನಲ್ಲೋ ಎಲ್ಲಾ ಬ್ಯಾಂಕ್ಗಳಲ್ಲೂ ಏನು ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗಿತ್ತು. ಆ ರೀತಿಯ ಭದ್ರತೆಗಳು ಅಲ್ಲಿ ಕಂಡು ಬಂದಿರಲಿಲ್ವಾ ವಿಜಯ್? ಯಾಕಂದ್ರೆ ವಿಶೇಷವಾಗಿ ಯಾವುದೇ ರೀತಿಯ ಭದ್ರತೆ ಅವ್ರಿಲ್ಲ. ಯಾಕಂದ್ರೆ ಅವ್ರಿಗೆ ಇರ್ತಕ್ಕಂತ ಗಾರ್ಡ್ ಮೂಲಕನೇ ಅವ್ರು ಇಷ್ಟು ದಿನ ಭದ್ರತೆಯನ್ನ ಒದಗಿಸಿದ್ರು ಮತ್ತು ಅಲ್ಲಿ ಇರ್ತಕ್ಕಂತ ಏನು ATMಗಳಲ್ಲಿ ಕೂಡ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳ ಸಂಖ್ಯೆ ಮತ್ತು ಕ್ಯೂ ನಿಂದಿರುವಂತ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ ವಿಜಯ್. ಈ ಬಗ್ಗೆ ಮಾತನಾಡ್ಲಿಕ್ಕೆ RTPS ಕಾರ್ಮಿಕ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೆಡ್ಡಿ ಅವರೇ, ಸಿಬ್ಬಂದಿಗಳ ಜೊತೆಗೆ ನೀವು ಜಗಳ ಮಾಡ್ಕೊಂಡ್ರಿ, ಕಲ್ ತೂರಾಟ ಮಾಡಿದ್ರಿ ಅನ್ನುವಂತಹ ಸದ್ಯದ ಸುದ್ದಿ
ಓಕೆ, ಇದಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕಿಸಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೇಳೋಣ. ಯಾರದ್ದು ತಪ್ಪು ಇಲ್ಲಿ ಅನ್ನುವಂಥದ್ದು ಇಲ್ಲಿ ಬಹುಶಃ ಪ್ರಸ್ತಾಪ ಆಗ್ಬೇಕು ಅನ್ಸುತ್ತೆ. ಬ್ಯಾಂಕ್ ಸಿಬ್ಬಂದಿಗಳಿಂದ ಏನಾದ್ರೂ ಮಾತುಗಳಾಯ್ತಾ ಅಥವಾ RTPS ಕಾರ್ಮಿಕರೇ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡ್ರ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ RTPS ಸಿಬ್ಬಂದಿಗಳೇನಿದ್ದಾರೆ, ಕಾರ್ಮಿಕರೇನಿದ್ದಾರೆ, ಇವರು ಬ್ಯಾಂಕ್ಗೆ ಕಲ್ಲು ತೂರಾಟ ನಡೆಸಿ ಬ್ಯಾಂಕ್ ಸಿಬ್ಬಂದಿಗಳೊಂದಿಗೆ ಜಗಳವನ್ನ ಮಾಡಿಕೊಂಡಿರೋದಂತೂ ಸತ್ಯ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನ ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.